ಆತ್ಮೀಯರೇ, ಇದು ನವಲಗುಂದ ನಗರದ ಮಾಡಲ್ ಹೈಸ್ಕೂಲಿನ ಮೈದಾನದಲ್ಲಿ ನಿರ್ಮಿಸಿದಂಥ ಭವ್ಯವಾದ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಇಂದು ದಿನಾಂಕ 7/12/2025 ರವಿವಾರದಂದು ನಮ್ಮ ನವಲಗುಂದ ನಗರದ ಜನಪ್ರಿಯ ನವಲಗುಂದ ತಾಲೂಕಿನ ನವಲಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ NH ಕೋನರೆಡ್ಡಿ ಅವರು ತಮ್ಮ ಸುಪುತ್ರರಾದ ನವೀನ್ ಕುಮಾರ್ ಇವರ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಸುಮಾರು 75 ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಡುವ ನಿರ್ಧಾರದಂತೆ ಈ ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಈ ವೇದಿಕೆಗೆ ಇಲ್ಲೆಲ್ಲ ಜನಸ್ತೋಮ ಬಹಳ ಸಡಗರದಿಂದ ಸಂಭ್ರಮದಿಂದ ಆಗಮಿಸಿ ಆಸೀನರಾಗಿದ್ದಾರೆ. ಸುಮಾರು 1.5 ಲಕ್ಷ ಜನ ಇಲ್ಲಿ ಸೇರಿರ್ಬೋದು ಅಂತೇಳಿ ಸಂಘಟಕರ ಒಂದು ಅಭಿಪ್ರಾಯ ಆಗಿದೆ. ಇದು ಜರ್ಮನ್ ಟೆಂಟ್ ಅಂತೆ, ಭಾಳ ಅದ್ಧೂರಿಯಾದ ವೇದಿಕೆ. ಇಷ್ಟೊಂದು ಜನಸ್ತೋಮವನ್ನು ನಾವು ನವಲಗುಂದ ನಗರದಲ್ಲಿ ಈ ಹಿಂದೆ ಎಂದೆಂದೂ ಕಂಡಿಲ್ಲ. ಇಷ್ಟು ಜನಸ್ತೋಮ ಇಲ್ಲಿ ಸೇರಿದೆ. ಇದು ನಾನು ತೋರಿಸ್ತಾ ಇರೋದು ಪುರುಷರ ಒಂದು ವಿಭಾಗ. ನಂತರ ಆ ಕಡೆ ಏನಿದೆ ಅದು ಮಹಿಳೆಯರ ಒಂದು ವಿಭಾಗ. ಮಹಿಳೆಯರು ಎಲ್ಲ ಪೂರ್ಣ ಮಹಿಳೆಯರ ವಿಭಾಗ. ಮತ್ತು ಯಾವುದೇ ಗಲಾಟೆ ವಗೈರೆ ಆಗದಂತೆ ಬಂದೋಬಸ್ತಿನ ವ್ಯವಸ್ಥೆಯನ್ನು ಭಾಳ ಆರಕ್ಷಕ ಠಾಣೆಯವರು ಭಾಳ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರವರು ಈ ಒಂದು ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ವಧುವರರಿಗೆ ಆಶೀರ್ವದಿಸಲಿದ್ದಾರೆ. ಜೊತೆಗೆ DK ಶಿವಕುಮಾರ್ ಸಹ ಆಗಮಿಸುತ್ತಿದ್ದಾರೆ. ಇದು ಒಟ್ಟಿನಲ್ಲಿ ನವಲಗುಂದ ಇತಿಹಾಸದಲ್ಲಿಯೇ ಇದು ಒಂದು ಅದ್ಧೂರಿಯಾದಂಥ ಭವ್ಯವಾದಂಥ ಕಾರ್ಯಕ್ರಮ. ಈ ಹಿಂದೆ ನಾವು ನಮ್ಮ ತಿಳುವಳಿಕೆ ಮಟ್ಟಿಗೆ ಇಂಥ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ನೋಡಿದ್ದೇ ಇಲ್ಲ. ಇದು ಈಗ ಬಹಳ ಒಂದು ಜನಮನವನ್ನು ಗೆದ್ದಿದೆ. ಇಲ್ಲಿ ಆ ಭಾಗ ಅಲ್ಲಿ ಏನಿದೆಯಲ್ಲ ಅದು ಆ ಭಾಗ ಅಲ್ಲಿ ನವವಿವಾಹಿತರಿಗೆ ಕುಳಿತುಕೊಳ್ಳಲು ಒಂದು ವೇದಿಕೆಯನ್ನು ಮಾಡಿದರೆ ಸುಮಾರು 75 ವಿವಾಹ ಜೋಡಿಗಳು ಆ ಒಂದು ಆಸನದಲ್ಲಿ ಆಸೀನರಾಗ್ತಾರೆ. ಆ ನಂತರ ವಿವಾಹ ಜೋಡಿಗಳು ಬಂದ ನಂತರ ಅದನ್ನು ನಾವು ಅಲ್ಲಿ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈಗ ಮದುವೆ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮೊದಲು ಇಲ್ಲಿ ಕರಾವಳಿಯ ಭಾಗದ ಪ್ರಸಿದ್ಧ ವಾದನವಾದ ಚಂಡೆ ವಾದನವನ್ನು ಭಾಳ ಅದ್ದೂರಿಯಾಗಿ ನುಡಿಸ್ತಾ ಇದ್ದಾರೆ. ಇಷ್ಟು ಜನಸ್ತೋಮವನ್ನು ನಾವು ನವಲಗುಂದ ನಗರದಲ್ಲಿ ಇದೇ ಪ್ರಥಮವಾಗಿ ನೋಡ್ತಾ ಇದ್ದೇವೆ. ಇಂಥ ಒಂದು ಅದ್ದೂರಿಯನ್ನು ಕಾರ್ಯಕ್ರಮ ಮಾಡಿದಂಥ 75 ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಡುತ್ತಿರುವ ನಮ್ಮ ನವಲಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ NH ಕೋನರೆಡ್ಡಿ ಅವರಿಗೆ 75 ಜೋಡಿ ವಿವಾಹಗಳ ಕುಟುಂಬದವರ ವತಿಯಿಂದ ಹಾಗೂ ನವಲಗುಂದ ನಗರದಿಂದ ನವಲಗುಂದ ತಾಲೂಕಿನ ಮತಕ್ಷೇತ್ರದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಇಂಥ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲು ಆ ದೇವರು ಕೋನರೆಡ್ಡಿ ಅವರಿಗೆ ಆಯುರಾರೋಗ್ಯ ಸಿರಿ ಸಂಪದವನ್ನು ಕೊಡಲಿ. ಜೊತೆಗೆ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಅವರು ಅಲಂಕರಿಸಲಿ ಎಂದು ಕೋರಿ ಹಾರೈಸುತ್ತೇವೆ.